ನಮಸ್ಕಾರ ರೀ ಎಲ್ಲಾ ದೋಸ್ತರಿಗೆ ಎಲ್ರು ಹೆಂಗಿದ್ದೀರಾ ಚಂದ ಇದ್ದೀರಾ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಎಲ್ಲಾ ದೋಸ್ತರು ಕೂಡಿ ನಮ್ಮ ಹೊಲ ತೊಗರಿ ಹೊಲ ಗಳೆ ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕಂತೇಳಿ ಬಂದೀವ್ರಿ. ನೋಡ್ರಿ ನಮ್ಮ ಮಚ ಫುಲ್ ಬೆಂಕಿ ಗಳೆ ಹೊಡ್ಲತ್ತನ್ರಿ. ಈಗ ಇವನೇ ನೋಡ್ರಿ ಮಚ. ಮಚಾಕ ನೋಡ ನಮ್ ದೋಸ್ತರಿಗೆಲ್ಲ ಆಯ್ ಹೇಳಿದಾರ. ಇಲ್ಲಿ ಇವನು ವೀರೇಶ್ ಅಂತ ಇಲ್ಲೇ ನೋಡ್ಗ ಡಾಲಿ ಬೈ ಮಲ್ಲು ಜಾಂಡರ್ ಓನರ್ ನೋಡ್ರಿ ಜರ ಗಳೆ ಸೆಟ್ಟಿಂಗ್ ಮಾಡ್ಕೊಂಡ್ ಬರ್ಬೇಕು. ಎಲ್ಲ ನಾರ್ಮಲ್ ಗಳೇ ಹೆಂಗಿರ್ತಾವ ಹಂಗೆ ಆತದ್ರಿ. ಆಕ್ಚುಲಿ ಯಾಕಪ್ಪ ಅಂತಂದ್ರ ನಾವು ಸೆಟ್ಟಿಂಗ್ ಯಾಕೆ ಮಾಡ್ಲತ್ತೀವಿ ಅಂತಂದ್ರ ಸದಿ ಇದ್ ಸಲುವಾಗಿ ಬೋತ್ ಸರಿಸಿ ಸದಿ ಇಲ್ಲಾರ್ದಂಗ ಎಲ್ಲ ಹೋಗ್ಬೇಕಂತ ಹೇಳ್ಕೇಸಿ ಸ್ವಲ್ಪ ಪಲ್ಗ ಜಾಸ್ತಿ ಇಟ್ಟಿವ್ರಿ. ಹೆಂಗಲ್ಲತ್ತಪ್ಪ ಗಳೆ ನೋಡ್ರಿ ನಮ್ ದೋಸ್ತ ಗಳೆ ಹೊಡ್ಲಿಕ್ ಹೋಗಿ ನಾನು ತೊಗರಿನ ಲಾಸ್ ಮಾಡ್ಯಾನ. ಅಂದ್ರ ಪರವಾಗಿಲ್ರಿ, ದೋಸ್ತರು ಸೇರಿ ಏನೇನ ಮಾಡ್ರಿ ಅಂತ ಹೇಳ್ರಿ. ದೋಸ್ತರು ಸೇರಿ ಹೊಲ ಮಾಡಿದ್ರೆ ಹೆಂಗಿರ್ತದ ಅಂತ ಹೇಳಿ ಸದಿ ಜಗ್ಗಿದ್ದು ಹೊಲಕ್ಕ ಮತ್ತೆ ಸದಿ ಎಣ್ಣೆ ಯಾಕೆ ಹೊಡಿಬೇಕಂತ ಹೇಳ್ಕೇಸಿ ಇದ್ರಾಗೆ ಪಲಗ ಸ್ವಲ್ಪ ಉದ್ದಕ್ಕೆ ಇಟ್ಕೇಸಿ ಹೊಡೆದ್ರ ಸದಿ ಎಲ್ಲ ಹೋಗ್ತದ ಅಂತ ಹೇಳ್ಕೇಸಿ ಸೆಟ್ಟಿಂಗ್ ನೋಡ್ಲಾಕ್ ಬಂದಿವ್ರಿ. ನೋಡ್ರಿ ನಮ್ ದೋಸ್ತ್ ನೋಡ್ರಿ ಈಗ ಕಂಪ್ನಿ ಹೋಗೋದ್ ಬಿಟ್ಟು ನಮ್ ಜೊತೆ ಹೊಲ್ದಾಗ ಗಳೆ ಹೊಡ್ಲಕ್ ಬಂದಾನ. ಭಾರಿ ಅಲ್ಲತ್ತ ಮಚ. ನೋಡ್ರಿ ಗಳೆ ಹಂಗಲತ್ತ ತೊಗರಿಗಿಂದು ಕಮೆಂಟ್ ಮಾಡ್ರಿ. ಹೆಂಗ ಜೈ ರೈತ. ಸ್ವಲ್ಪ ಪಲಗ ಎಲ್ಲ ದೊಡ್ಡದಾಗಿತ್ರಿ, ಆ ಕಡೆ ತೊಗರಿ ಹೋಗ್ಲಾಕ್ತಿತ್ತು. ಅದ್ರ ಸಲಕ್ಕೆ 1 ಇಂಚ್ ಕಟ್ ಮಾಡಿದ್ರೆ ಕರೆಕ್ಟ್ ಆಗ್ತದ ಅಂತ ಹೇಳ್ಕೇಸಿ ನೋಡಿದ್ರಿ. ಮತ್ತೆ ಮ್ಯಾರಿಗೆ ಸ್ವಲ್ಪ ನೀರದು ತೊಗರಿ ಹೋಗಿತ್ರಿ, ಅದಟ್ಟು ಗಳೆ ಹೊಡೆದು ಕೊಡಪ್ಪ ಹಂಗೆ ಹೋಗೋ ಟೈಮಿಗೆ ಅಂತ ಹೇಳಿದ್ರಿ. ಅದಿಟ್ಟು ಹೊಡೆದಕ್ಕೇಸಿ ಹೊಲತ್ತ ನೋಡ್ರಿ.